ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಬ್ಲಾಗ್ಸ್. ಇವತ್ತಿಂದ ಬೆಳಿಗ್ಗೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆ ಒಂದು ಸ್ಪೆಷಲ್ ಆದಂತಹ ತಿಂಡಿನ ಮಾಡಬೇಕು ಅಂತ, ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಸೂಸ್ಲ ಮಾಡ್ತಿರೋದು. ಅದನ್ನು ಯಾವ ರೀತಿ ಮಾಡೋದು ಅಂತ ಒಂದ್ಸಲ ನೋಡೋಣ ಬನ್ನಿ. ಇಲ್ಲಿ ಬೇಕಾಗಿರುವಂಥ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, ಆಮೇಲೆ 3 ಈರುಳ್ಳಿ, ಆಮೇಲೆ ಕರಿಬೇವು ಸೊಪ್ಪು, ಆಮೇಲೆ 4 ಗ್ರೀನ್ ಚಿಲ್ಲಿ, ಆಮೇಲೆ ಮಂಡಕ್ಕಿ, ಆಮೇಲೆ ಜೀರಿಗೆ, ಸಾಸಿವೆ, ಆಮೇಲೆ ಅರಿಶಿನ, ಆಮೇಲೆ ಕಡಲೆ ಬೀಜ. ಇವಾಗ ನಾನು ಇಲ್ಲಿ ಬಾಣಲೆಗೆ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಕಾದ ನಂತರ ಶೇಂಗಾ ಬೀಜನ ಹಾಕ್ಕೊತಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬಹುದು. ಇವಾಗ ಶೇಂಗಾ ಬೀಜ, ನಂತರ ಒಂದು ಅರ್ಧ ಸ್ಪೂನ್, ಒಂದು ಚಿಕ್ಕ ಸ್ಪೂನ್ ಇದು ನಮ್ಮದು, ಹಾಗಾಗಿ ಸಾಸಿವೆ ಜೀರಿಗೆ. ಇವಾಗ ಸ್ವಲ್ಪ ಶೇಂಗಾನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ, ಆಮೇಲೆ ಕರಿಬೇವಿನ ಆಮೇಲೆ ಹಾಕ್ಕೊಳ್ಳೋದು. ಇವಾಗ ಕರಿಬೇವು, ನಂತರ ಮೆಣಸಿನ್ಕಾಯಿ, ಇದನ್ನು ಫ್ರೈ ಮಾಡ್ಕೋಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇಲ್ಲಿ ಒಂದು ಕಡೆ ಟೀನ ಮಾಡ್ಕೊಳ್ತಿದ್ದೀನಿ, ಅಂದರೆ ಸೂಸ್ಲ ಕಾಂಬಿನೇಷನ್ ಆಗಿ ಒಂದು ಕಡೆ ಟೀನ ಮಾಡ್ಕೊಳ್ಳೋಣ. ಅದರಿಂದ ಒಂದು ಚಿಕ್ಕ ಸ್ಪೂನು ಅರಿಶಿನ, ಒಂದು ಸ್ಪೂನಷ್ಟು ಉಪ್ಪು, ಅರ್ಧ ಗ್ಲಾಸ್ಗಿಂತ ಬೇಕಂದರೆ ಕಡಿಮೆ ನೀರನ್ನ ಇದಕ್ಕೆ ಹಾಕ್ಕೊಳ್ಳೋಣ, ಅಂದರೆ ಈರುಳ್ಳಿನೂ ಸ್ವಲ್ಪ ಸಾಫ್ಟ್ ಆಗಬೇಕು ಅಂತ. ಇದನ್ನ ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಇವಾಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಕುದೀತಿದೆ. ನಾವು ಒಂದು ಸೈಡು ಇದನ್ನ ಮಂಡಕ್ಕಿನ ತೋರಿಸ್ಕೊಳ್ಳೋಣ. ಇವಾಗ ಮಂಡಕ್ಕಿಗಳೆಲ್ಲ ಒಂದ್ಸರಿ ಕ್ಲೀನಾಗಿ ತೊಳ್ಕೊಂಡು ನಂತರ ಅದನ್ನೆಲ್ಲವನ್ನು ಒತ್ತಿ ನೀರೆಲ್ಲ ತೆಗೆದು ಮಂಡಕ್ಕಿಗಳನ್ನ ಇವಾಗ ಒಗ್ಗರಣೆಗೆ ಹಾಕ್ಕೋಬೇಕು. ಒಗ್ಗರಣೆ ಹಾಕ್ಕೊಂಡ ನಂತರ ಅದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಒಂದು 3 ಸ್ಪೂನಷ್ಟು ಹುರ್ಗಡ್ಲೆ ಪೌಡರ್ನ ಹಾಕ್ಕೋಬೇಕು. ನಂತರ ಅದನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ಸೂಸ್ಲ ರೆಡಿಯಾಗಿದೆ. ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಕಲರ್ಫುಲ್ಲಾದಂಥ ಸೂಸ್ಲ ರೆಡಿಯಾಗಿದೆ. ಮೇಲ್ಗಡೆ ಸೇವುಗಳನ್ನು ಹಾಕ್ಕೊಂಡು ಇವಾಗ ಯಾವ ಥರ ಬಂದಿದೆ ಅಂತ ಒಂದ್ಸರಿ ಟೇಸ್ಟ್ ಮಾಡೋಣ. ಮಂಡಕ್ಕಿ ಖಾರವಾಗಿ ಬಂದಿದೆ ಮತ್ತು ಇದನ್ನು ನೀವು ಒಂದ್ಸಲ ಫ್ಯಾಮ್ಲಿ ಜೊತೆ ಟೇಸ್ಟ್ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.